ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ನಾನು ಈ ಗಾದಿ ಮಹಾರಾಜನ ಮಗಳನ್ನು ಮದುವೆ ಆಗಿ ಹೋಗೋದಕ್ಕಾಗಿ ಒಬ್ಬರು ಮುನಿ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ಹೇಳಿದ್ದೆ. ಗಾದಿ ಮಹಾರಾಜ ಅವ್ರಿಗೆ ವಧುದಕ್ಷಿಣೆಯಾಗಿ ಪೂರ್ತಿ ಬಿಳಿಯಾಗಿರುವಂತಹ ಮತ್ತು ಎಡಗಿಯು ಮಾತ್ರ ಕಪ್ಪಾಗಿರುವಂಥ 800 ಕುದುರೆಗಳನ್ನು ವಧುದಕ್ಷಿಣೆಯಾಗಿ ಕೊಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಅವ್ರು ಆಗಲಿ ಅಂತೇಳಿ ಹೋಗ್ತಾರೆ. ಅವ್ರು ಭಾಳ ತಪಸ್ಸಿದ್ಧಿಯನ್ನು ಪಡೆದವ್ರು ಇರ್ತಾರೆ. ಆಮೇಲೆ ಹೋಗಿ ಅಲ್ಲಿ ಒಂದು ದೊಡ್ಡ ನದಿ ಇರ್ತೈತಿ. ಆ ನದಿ ದಂಡೆಗೆ ಕುಂಡಿರ್ತಾರೆ. ಕುಂತು ಏನಂತ ಧ್ಯಾನವನ್ನು ಮಾಡಿ ತಮ್ಮ ಮಂತ್ರಶಕ್ತಿಲಿಂದ ಏನು ಮಾಡ್ತಾರೆ ಅಂತಂದ್ರೆ ಸಮುದ್ರ ದೇವಿಗೆ ಕೇಳ್ಕೊತಾರೆ. ಪೂರ್ತಿ ಬಿಳಿಯಾಗಿರುವಂತಹ ಎಡಗಿವಿ ಮಾತ್ರ ಕಪ್ಪಾಗಿರುವಂಥ 800 ಕುದುರೆಗಳನ್ನು ನೀವು ಕೊಡು ತಾಯಿ ಅಂತ ಕೇಳ್ಕೊಂಡು ಕೂಡಲೇ ಬುದು ಅಂತ 800 ಕುದುರೆಗಳು ಆ ಹೊಳೆಯಿಂದ ನದಿಲಿಂದ ಬಂದುಬಿಡ್ತಾವೆ. ನದಿಯೊಳಗಿಂದ ಅಷ್ಟು ಕುದುರೆಗಳು ಬರ್ತಾವೆ. ಆಗ ಇವ ಏನು ಮಾಡ್ತಾನಂದ್ರೆ ಎಲ್ಲ ಕುದುರೆಗಳನ್ನು ತಗೊಂಡು ಈ ಗಾದಿ ಮಹಾರಾಜನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ಹೇಳ್ತಾನೆ, ಮಹಾರಾಜ ನೀ ಹೇಳಿದಂಥ 800 ಕುದುರೆಗಳನ್ನು ನಾನು ತೊಗೊಂಡು ಬಂದೇನಿ. ಈಗ ನಿನ್ನ ಮಗಳನ್ನು ನಾನು ಮದುವೆ ಮಾಡಿಕೊಡಬೇಕು ಅಂಥೇಳಿ. ಮಹಾರಾಜನಿಗೆ ಏನು ಹೇಳಬೇಕು ತಿಳಿಯಂಗಿಲ್ಲ. ಯಾಕಂತಂದ್ರೆ ಇಲ್ಲ ಅನ್ನೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಹೇಳಿದಂಥ ಮಾತನ್ನು ನಾವು ಪಾಲಿಸಿದಾನೆ. ಅದಕ್ಕೆ ಏನು ಮಾಡ್ತಾನಂತಂದ್ರೆ ಗಾದಿ ಮಹಾರಾಜ, ಯಾಕಂದ್ರೆ ಹಿಂದಿನ ಕಾಲದೊಳಗೆ ಈ ವಚನ ಕೊಟ್ಟಿರೋದಕ್ಕೆ ಭಾಳ ಮಹತ್ವ ಇರ್ತೈತಿ. ವಚನ ಭ್ರಷ್ಟರಾಗಕ್ಕೆ ಯಾರೂ ಇಚ್ಛೆ ಪಡ್ತಿರೋದಿಲ್ಲ. ಏನೋ ಆಗಲಿ ಆ ವಚನಬದ್ಧರಾಗಿ ನಡ್ಕೊಳ್ತಾ ಇರೋರು. ಅದಕ್ಕೆ ಆಯಿತು ಅಂತಂದು ಹೇಳಿ ಅವ್ನು ಬೇರೆ ದಾರಿನ ಕಾಣಂಗಿಲ್ಲ. ತನ್ನ ಮಗಳನ್ನು ಆ ಮುನಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವಳು ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಆ ಮುನಿಯ ಜೊತೆಗೆ ಅವಳು ಹೋಗ್ತಾಳೆ. ಹೋದ ಕೂಡಲೇ ಈ ರಾಜಾಗ ಏನಾಗ್ತೈತಿ ಅಂದರೆ ಈ 800 ಕುದುರೆಗಳನ್ನು ಏನು ಮಾಡಬೇಕು ಅವ್ನಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಕುದುರೆಗಳು, ಅವುಗಳಿಗೆ ವಿಶೇಷವಾದಂಥ ಆರೈಕೆ ಬೇಕು. ಎಷ್ಟೋ ಜನ ಅಶ್ವಕರನ್ನು ನೇಮಿಸ್ತಾನ ರಾಜ. ಆ ಲಾಲನೆ ಆ ಕುದುರೆಗಳ ಒಂದು ಪೋಷಣೆ ಒಳಗನ ಏನಂತಂದರೆ ಈ ಬೊಕ್ಕಸದ ಎಷ್ಟೋ ಹಣ ಖರ್ಚಾಗಕ್ಕೆ ಶುರು ಮಾಡ್ತೈತಿ. ಮತ್ತು ಇವುಗಳ ಬರೀ ಪ್ರತಿಷ್ಠೆ ಒಂದ ನನ್ನಲ್ಲಿ ಇಂಥ ಕುದುರೆ ಅದಾವ ಅನ್ನುವಂಥ ಒಂದು ಪ್ರತಿಷ್ಠೆ ಒಂದ ಅವ್ನು ಉಳಿತೈತಿ. ಆದರೆ ಅವನೇನು ಮಾಡಬೇಕು, ಅಷ್ಟು ಕುದುರೆಗಳನ್ನು 2 ಅಲ್ಲ 4 ಅಲ್ಲ ಅಂತಂದು ಹೇಳಿ ಅದೇನಂತಂದ್ರೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸ್ತೈತಿ. ಅವ ಏನು ಮಾಡ್ತಾನಂದ್ರೆ ಎಲ್ಲ ಏನು ಮಾಡಬೇಕು ಇದಕ್ಕೆ ಉಪಾಯ ಅಂತಂದು ಹೇಳಿ ಏನು ಮಾಡ್ತಾನೆ, ಒಂದು ಉಪಾಯ ಹೊಳಿತೈತೆ ಅವಾಗ. ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ದೊಡ್ಡ ಯಾಗವನ್ನು ಮಾಡಿ ಆ ಬ್ರಾಹ್ಮಣರನ್ನ ಕರೆಸ್ತಾನೆ ಯಾಗಕ್ಕಾಗಿ. ಆ ಬ್ರಾಹ್ಮಣರು ಏನು ಬರ್ತಾರಲ್ಲ ಅವರು ಪ್ರಮುಖವಾದಂಥ 4 ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ದಕ್ಷಿಣೆಗಳನ್ನು ಕೊಡ್ತಾನೆ. ಅದರ ಜೊತೆಗೆ ಪ್ರತಿಯೊಬ್ಬ ಬ್ರಾಹ್ಮಣರಿಗೂ 200 ಕುದುರೆಗಳಂತೆ ಕೊಟ್ಟು ಕಳಿಸ್ತಾನೆ. ತನ್ನ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡ್ಕೊತಾನೆ. ಆವಾಗ ಬ್ರಾಹ್ಮಣರು ಆ ದಾನ ದಕ್ಷಿಣ ಸಿಕ್ತು, ಅದಕ್ಕೆ ಅವ್ರಿಗೆ ಖುಷಿ ಆಗ್ತೈತಿ. ಖರೆ ಪ್ರತಿಯೊಬ್ಬರಿಗೆ 200 ಕುದುರೆ ಅವ್ರು ತೊಗೊಂಡು ಏನು ಮಾಡಬೇಕು, ತಮಗೆ ಏನಂತ ಅಲ್ಲಿ ಇಲ್ಲಿ ಪೂಜೆ ಏನಾದರೂ ಇಂಥ ಯಜ್ಞ ಯಾಗಾದಿಗಳನ್ನು ನಡೆಸಿ ಹೊಟ್ಟೆ ಹೊರ್ಕೊಳ್ಳೋರು ಅವರು. ಈ 200 ಕುದುರೆಗಳನ್ನು ಏನು ಮಾಡಬೇಕು ಅಂತಂದು ಹೇಳಿ ಅವ್ರ ತಲೆನೋವು ಶುರುವಾಗ್ತೈತಿ. ರಾಜಾಗ ಇಲ್ಲ ಅನ್ನಕ್ಕೆ ಬರೋಂಗಿಲ್ಲ. ಅವೇನು ಕೊಟ್ಟಾನ ಅದನ್ನು ಒಯ್ಯಬೇಕು. ಇವುಗಳನ್ನು ಏನು ಮಾಡಬೇಕು ಅಂತಂದು ಹೇಳಿ ಅವ್ರಿಗೆ ಅದೊಂದು ಸಮಸ್ಯೆ ಆಗ್ತೈತಿ. ಆವಾಗ ಏನು ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ಊರುಗಳಿಗೆ ಹೋಗ್ತಾ ಇರ್ತಾರೆ. ಹೋಗುವಂಥ ಹೊತ್ತಿನೊಳಗೆ ಆಮೇಲೆ ಅಲ್ಲಿ ಇಲ್ಲಿ ವಿಚಾರ ಮಾಡ್ಕೊತ ಹೋಗ್ತಿರ್ತಾರೆ. ಅವರು ಯಾರು ಅತಿ ಸಾಮ್ರಾಟರು, ಇವುಗಳನ್ನು ಸಾಕುವಂಥ ತಾಕತ್ತಿರುವಂಥವ್ರು, ಸಾಮರ್ಥ್ಯ ಇರುವಂಥವ್ರು ಯಾರದಾರ ಅಂಥೇಳಿ ವಿಚಾರ ಮಾಡ್ತಾ ಹೋಗ್ತಿರ್ತಾರೆ. ಆವಾಗ ಈ ಕಾಶಿರಾಜ ದಿವೋದಾಸ ಅನ್ನುವಂಥವ ಇರ್ತಾನೆ. ಅವನಿಗೆ ಒಬ್ಬ ಬ್ರಾಹ್ಮಣ ಇದ್ದವ. ಅವನ ಕಡೆ ಹೋಗಿ ಈ ಅಪೂರ್ವವಾದಂಥ ಕುದುರೆಗಳದಾವು ಮಹಾರಾಜ, ಇವು ನಿನ್ನ ಆಸ್ಥಾನದಲ್ಲಿ ಇರುವುದಕ್ಕೆ ಯೋಗ್ಯವಾದಂಥವು. ಆದ್ದರಿಂದ ಇವುಗಳನ್ನು ನೀ ತಗೋ, ಮತ್ತು ಇದರ ಬದಲಾಗಿ ನನಗೆ ಒಂದು ಸ್ವಲ್ಪ ದ್ರವ್ಯವನ್ನು ಕೊಡು ಅಂತ ಕೇಳ್ತಾನೆ. ಆ ಮಹಾರಾಜಿಗೆ ಭಾಳ ಖುಷಿ ಆಕೈತಿ. ಇಂಥ ದಿವ್ಯವಾದಂಥ ಕುದುರೆಗಳದಾವು ಅಂಥೇಳಿ ಅವನು ಆ ಕುದುರೆಗಳನ್ನು ತೊಗೊಂಡು 200 ಕುದುರೆಗಳನ್ನು ತೊಗೊಂಡು ಅವನಿಗೆ ಒಂದಿಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಮತ್ತೊಬ್ಬ ಬ್ರಾಹ್ಮಣ ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಯಲ್ಲಿ ಆರ್ಯಾಶ್ವ ಅನ್ನುವಂಥ ಅರಸು ಆಳ್ತಾ ಇರ್ತಾನೆ. ಅವನಿಗೆ ಆತ 200 ಕುದುರೆಗಳನ್ನು ಕೊಡ್ತಾನೆ.
ಕೊಟ್ಟು ಅವನಿಂದ ಒಂದು ಸಾಕಷ್ಟು ದ್ರವ್ಯವನ್ನು ತಗೊಂಡು ತನ್ನ ಊರಿಗೆ ವಾಪಸ್ಸಾಗ್ತಾನೆ. ಮತ್ತೊಬ್ಬ ಬ್ರಾಹ್ಮಣ ಬೋಧಿರಾಜಕ್ಕೆ ಬಂದು ಅಲ್ಲಿ ಉಶಿನರ ಅನ್ನುವಂಥ ಒಬ್ಬ ಮಹಾರಾಜನಿಗೆ ಅವನಿಗೆ 200 ಕುದುರೆಗಳನ್ನು ಕೊಡ್ತಾನೆ. ಕೊಟ್ಟು ಏನಂತಂದ್ರೆ ಒಂದಿಷ್ಟು ದ್ರವ್ಯಗಳನ್ನು ಕಾಣಿಕೆಯಾಗಿ ಪಡ್ಕೊಂಡು ಹೋಗ್ತಾನೆ. ಇನ್ನು ಒಬ್ಬ ಬ್ರಾಹ್ಮಣ ಉಳ್ದ, ಅವ ಏನಂತಂದ್ರೆ ಈ ದಕ್ಷಿಣ ಕಡೆದ ಆಗಿರ್ತಾನೆ, ಬರ್ತಾ ಇರ್ತಾನೆ. ಬರುವಂಥ ಹೊತ್ತಿನೊಳಗೆ ಇವನ್ನ ಏನು ಮಾಡಬೇಕು ಅನ್ನೋಂಥ ಚಿಂತೆಯೊಳಗೆ ಬರ್ತಿರ್ತಾನೆ. ಆಗ ಒಂದು ದೊಡ್ಡ ನದಿ ಇರ್ತೈತಿ, ಅದನ್ನು ದಾಟಬೇಕು ಅನ್ನೋದ್ರೊಳಗೆ ಜೋರಾದಂಥ ಪ್ರವಾಹ ಬರ್ತೈತಿ. ಪ್ರವಾಹ ಬಂದು ಆ 200 ಕುದುರೆಗಳೊಂದಿಗೆ ಆತ ಕೂಡ ತೇಲಿಕೊಂಡು ಹೋಗಿಬಿಡ್ತಾನೆ. ಆಮೇಲೆ ಮುಂದೆ ಏನಾಯ್ತು ಅನ್ನೋದನ್ನು ನಾನು ನಾಳೆ ಕಥೆಯೊಳಗೆ ಹೇಳ್ತೇನೆ.